ಅರ್ಬಿತ್ ತಿಮ್ಮಾಪುರ್ ಅವರು. ಕನ್ಫ್ಯೂಷನ್ಸ್ ಇದೆ ಅಥವಾ ಸ್ಪರ್ಧೆ ಇದೆ ಅನ್ನುವಂಥದ್ದು. ಕನ್ಫ್ಯೂಷನ್ ಸ್ಪರ್ಧೆ ಯಾವುದು ಗೊತ್ತಿಲ್ಲ. ಸಚಿವ ಸ್ಥಾನ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವಾಸ ನಿಮಗಿದೆಯಾ ಸರ್? ಅದು ಅಲ್ಲ ಹೈಕಮಾಂಡ್ ಬಿಟ್ಕೊಟ್ಟಿತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಸಚಿವರಾಗ್ತೀರ ಅನ್ನೋ ವಿಶ್ವಾಸ? ಅದು ಹೈಕಮಾಂಡು ಮುಖ್ಯಮಂತ್ರಿಗಳು ನಾನು ಮಾಡಿದ್ರೆ ಆಗ್ತೀನಿ. ಓಕೆ ಸರ್, ಥ್ಯಾಂಕ್ಸ್. There are so many people they are fighting. Yeah, definitely. Definitely, I've already since 2.5 years I'm batting for the to get the as a CM for the DK Shivakumar. बाद में सेकेंडरी में पहले CLP मीटिंग के अंदर कौन मुख्यमंत्री होएगा करके डिसाइड होने के बाद मंत्रिमंडल बाद में होता है, मंत्रिमंडल अभी नहीं होता है. लेकिन दिल्ली तक तो काफी लोग गए सर. जा रहे सब लोग कोशिश करते हैं, कोशिश करना मना नहीं है ना. हर एक आदमी को अरमान रहती है, हर एक आदमी को ये रहता है कि मैं भी मंत्री बनूं करके. 130% MLA लोग को भी अरमान रहता है कि मैं भी मंत्री बनूंगा. ಈಗ ಸದ್ಯಕ್ಕೆ ಅದು ಪ್ರಶ್ನೆ ಬರಲ್ಲ. ಮೊದಲೇ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದು ಅದೆಲ್ಲ. ನಾನು ಅದ್ ಬಗ್ಗೆ ಈಗ ಮಾತಾಡಕ್ ಸಿದ್ಧ ಇಲ್ಲ. ನಾನು ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ತಗೊಂಡು ಮಾಡ್ತಾರೆ. ಅದಾದ್ಮೇಲೆ ಬೇರೆ ಚರ್ಚೆ ಆಗ್ಬೇಕಾಗಿರೋದು. ಈಗ ಅದಾಗ್ಲೇ ನಾವು ಚರ್ಚೆ ಮಾಡಿದ್ರೆ ಹೆಂಗಿರ್ತದೆ ಅದು ಗೊತ್ತಿಲ್ಲ. ಯಾರನ ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೆ, ನಾವು 137 ಜನ MLAಗಳು ನಾವೆಲ್ಲ ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧಾಗಿದ್ದೀವಿ. ಸಭೆಯಲ್ಲಿ ಭಿನ್ನ ಸ್ವರ ಇಲ್ಲ. ನಾವು ಹೇಳ್ತಾ ಇಲ್ಲ, 137 ಜನ MLAಗಳು ನಮ್ಮ ಇಂಡಿಪೆಂಡೆಂಟ್ ಗೆದ್ದಿದ್ದು ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಒಟ್ಟಾಗಿ ನಾವು 140 ಜನ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದಕ್ಕೆಲ್ಲ ನಾವು ಬದ್ಧಾಗಿದ್ದೀವಿ. ಎಲ್ಲದಕ್ಕೂ ತಯಾರು, ಎಲ್ಲದಕ್ಕೂ ತಯಾರು. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರು? ಅಯ್ಯೋ ಬೇಡ ಕಣಪ್ಪ. ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ, ಬಟ್ ನಾನು ಯಾರ ಹತ್ರ ಕೇಳಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು, ಅದು ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಮಾಡಿಲ್ಲ. ನಾನು ಯಾವ್ದಕ್ಕೆ ಕ್ಲೈಮ್ ಮಾಡಿದ್ರೆ ಅಂದ್ರೆ 5 ಬಾರಿ ಶಾಸಕನಾಗಿದ್ದೀನಿ, ಸೀನಿಯರ್ ಶಾಸಕ ನಾನು. ನನಗೂ ಕೂಡ ಅವಕಾಶ ಸಿಗ್ಬೇಕಾಗಿತ್ತು, ಹಿಂದೆ ಸಿಕ್ಕಿಲ್ಲ. ಈ ಸರಿ ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ ಸರ್. ಹೇಳಿ ಭಯ್ಯ. ಸರ್, ಈಗ ನಿಮ್ಗೆ ನೀವು ಉಳಿತೀರಾ ಇದರಲ್ಲಿ ಸಂಪುಟದಲ್ಲಿ, ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಕೂಡ ಮುಂದುವರಿತೀರ ಅಂತ ಭರವಸೆ ಇದೆಯಾ ಅಂತ? ನನಗೆ ಭರವಸೆ ಕಳ್ಕೊಳ್ಳುವಂತ ವ್ಯಕ್ತಿನ ನಾನು ಭರವಸೆ ಕಳ್ಕೊಳ್ಳೋ ವ್ಯಕ್ತಿ ಅಲ್ಲ. ಕೇಳಿ, ಭರವಸೆ ಇದೆ ಸರ್. ಎಷ್ಟು ಜನ ಫಸ್ಟ್ ಪ್ರಮಾಣ ವಚನ ಎಷ್ಟು ಜನ ಸ್ವೀಕಾರ ಮಾಡ್ತಾ ಇದ್ದಾರೆ? ನಾವು ಶಿಷ್ಯವರು ಮುಖ್ಯಮಂತ್ರಿ ಹೇಳಬೇಕು. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಕೊಡಬೇಕಂತಕ್ಕಂಥ ಬೇಡಿಕೆ ಇದೆ. ಅದು ಶಿಷ್ಯವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಬಾಪು ಅಂದ್ರೆ ಪಿತಾ ಅಂದ್ರೆ ಗಾಂಧಿ ಅಂತೇಳಿ ಹೇಳ್ತೀವಿ ನಾವು ಇವತ್ತಿಗೂ. ಅದೇ ರೀತಿ ಒಳ್ಳೆ ಪ್ರಧಾನಮಂತ್ರಿ ಯಾರಿದ್ರು ಅಂದ್ರೆ ಇಂದಿರಾ ಗಾಂಧಿ ನೆನೆಸ್ತೀವಿ. ಅದೇ ರೀತಿಯ ಕೂಡ ಈ ದೇಶದಲ್ಲಿ ಉತ್ತಮವಾದಂಥ ಮುಖ್ಯಮಂತ್ರಿ ಯಾರಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತೇಳಿ ಎಕ್ಸಾಂಪಲ್ ಆಗ್ತಾರೆ, ಉದಾಹರಣೆ ಆಗ್ತಾರೆ ಅವರು ಇಡೀ ದೇಶಕ್ಕೆ. ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಎಂಟೈರ್ ಕ್ಯಾಬಿನೆಟ್ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗೆ. ಅದು ಗೊತ್ತಿಲ್ಲ ನನಗೆಲ್ಲ, ಯಾವುದು ನಾನು ಮಂತ್ರಿ ಆಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲ ಕೂಡ ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಬಾಪು ಅಂದ್ರೆ ಪಿತಾ ಅಂದ್ರೆ ಗಾಂಧಿ ಅಂತೇಳಿ ಹೇಳ್ತೀವಿ ನಾವು ಇವತ್ತಿಗೂ. ಅದೇ ರೀತಿ ಒಳ್ಳೆ ಪ್ರಧಾನಮಂತ್ರಿ ಯಾರಿದ್ರು ಅಂದ್ರೆ ಇಂದಿರಾ ಗಾಂಧಿ ನೆನೆಸ್ತೀವಿ. ಅದೇ ರೀತಿಯ ಕೂಡ ಈ ದೇಶದಲ್ಲಿ
ಫಾರ್ಮಲ್ CLP ಮೀಟಿಂಗ್ ಸರ್ ನೀವು ಶಾಸಕರು ಸಹಿ ಮಾಡಿ ನಾಳೆ ರಾಜ್ಯಪಾಲರ ಹತ್ರ ನಾಡ್ದು ಹೋಗಿ ಸಚಿವ ಸ್ಥಾನ ನೀವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಭರವಸೆ ನಿಮಗಿದೆ. ಇರತಕ್ಕಂಥ ವಿಶ್ವಾಸ ನನಗಿದೆ. ಯಾಕೆಂದ್ರೆ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿರಿಯ 4ನೇ ಸಲ ಆಗಿರೋದು. ಜೊತೆಗೆ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೀನಿ. ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. 4 ಬಾರಿ ಶಾಸಕರಾಗಿದ್ದೀನಿ. ಜೊತೆಗೆ ನನ್ನ ಬಿಜೆಪಿ ಪಕ್ಷಕ್ಕೆ ನಾನು ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ನನಗೆ 2009ರಲ್ಲಿ ಯಡಿಯೂರಪ್ಪ ಅವರು ಆಫರ್ ಮಾಡಿದ್ರು 50 ಕೋಟಿ ದುಡ್ಡು ಮಂತ್ರಿ ಕೊಡ್ತೀನಿ ಅಂತ. ಆದರೂ ಹೋಗಲಿಲ್ಲ. ಪಕ್ಷದ ನಿಷ್ಠೆ ಅಂತ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ. ಬಿಜೆಪಿಯನ್ನು ಸದೆ ಬಡಿತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪ ಮಕ್ಕಳ ಮೇಲೆಲ್ಲ ಜೈಲಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಆದರೂ ಕೂಡ ನಾವೇನು ಕೇರ್ ಮಾಡಲಿಲ್ಲ. ಪಕ್ಷ ಸಂಘಟನೆ ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಿದೆ. ನನಗೆ ಪಕ್ಷನೇ ಮುಖ್ಯ. ಹಾಗಾಗಿ ಪಕ್ಷದಲ್ಲಿ ನನಗೆ ನಂಬಿಕೆ ಇದೆ, ಕೊಡ್ತಾರೆ ಅನ್ನತಕ್ಕಂಥ ನಂಬಿಕೆ ಇದೆ, ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಭದ್ರಾವತಿ ಮೇಲೆ ಸೈಡಿಗೆ ಬಂದ್ಬಿಡಿ ಅಲ್ಲ.